ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಲಿನೇ ಎದ್ದು ಹೊಲ ಮೈದಂಗೆ ಸಾಧ್ವಿ ಮನೆ ಮಾನನೇ ಬೀದಿ ಪಾಲಾಗೈತೆ. ನಮ್ದು ಹಂಗೆಲ್ಲ ಮಾಡಕ್ಕಿಲ್ಲ, ಸುಮ್ಗಿರ್ಲ. ಅಕ್ಕವು ಬೆಂಕಿ ಇಲ್ದೆ ವಗೇರೆ ಅಲ್ಲ. ಸಾನನ್ಗೇನು ಚಿಕ್ಕ ವಯಸ್ಸು, ತಪ್ಪು ಮಾಡಿದ್ರು ಮಾಡಿರ್ಬೋದು. ಏಯ್ ಸಾಕು ಸುಮ್ಮನಿರ್ರಿ. ನಮ್ಮ ಸಹನ ಬೆಂಕಿ ಅಂತೋಳು. ಈ ರಾಜಮ್ಮ ಅದ್ರ ಮೇಲೆ ನೀರು ಸುರಿದು ಹೊಗೆ ಎಬ್ಬರಿಸ್ತಾವಳೆ. ಸಾಕ್ಷಿ ಇಲ್ಲದೆ ಪಂಚಾಯತಿ ಕರೆದಿಲ್ಲ ಗೌಡ್ರೆ. ಸಹನ ಸಾಧ್ವಿ ಆಗಿದ್ರೆ ಕಾಳಿ ಜೊತೆನಲ್ಲಿ ಬೆಂಗಳೂರಿನಲ್ಲಿ ಬೇಳೆ ಬೇಯಿಸಕ್ ಹೋಗಿದ್ಲಿ. ಸರಿಯಾಗಿ ಹೇಳ್ದೆ ನಂಜಮ್ಮ. ಏನು ಸರಿಯಾಗಿ ಹೇಳೋದು? ಪಾಪದ ಹುಡುಗಿ ಮೇಲೆ ಇಲ್ಸಲದ ಅಪವಾದ ಮಾಡ್ತೀಯಲ್ಲ, ನಿಂಗೇನು ಅನ್ಸಕ್ಕಿಲ್ವಾ ರಾಜವ್ವ? ಯಾಕೆ ಮೇಟ್ರೆ, ಗಂಡ ಬಿಟ್ಟೋಳು ಗರ್ತಿ ಅಲ್ಲ ಅನ್ನೋದು ನಿಮ್ ಪಾಠದ ಪುಸ್ತಕ ಇಲ್ವೇ? ಹೋಲಿ ಬಿಡು ರಾಜಿ. ಅದ್ ಸರಿ, ಪುಟಕನ್ ಮನೆಯವ್ರ ಇನ್ನು ಪಂಚಾಯತಿಗೆ ಬಂದಿಲ್ಲ. ಮಾಡಿರೋ ಕಚಡ ಕೆಲ್ಸಕ್ಕೆ ಊರ್ ಜನದ ಮುಂದೆ ಮರ್ಯಾದೆ ಹೋಯ್ತದಲ್ಲ, ಅದಕ್ಕೆ ಎಲ್ರೂ ವಿಸ ತಗೊಂಡ್ ಸತ್ತಿರ್ಬೇಕು. ಹಂಗಂದೀಯ? ನಾವ್ ಯಾಕೆ ಸಾಯ್ಬೇಕು ಚಂಡಾಳಿ? ನಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ರಲ್ಲ, ಅವ್ರ ಬಾಯಿಗೆ ಲಕ್ಕ ಹೊಡಿಯೋ ಗಂಟ ನಮ್ಗೇನು ಆಗಕ್ಕಿಲ್ಲ. ಅಪ್ಪಯ್ಯ, ಇವ್ರುಗಳ ತವ ಮಾತು ಯಾಕೆ? ನೀವು ಹೊಸಿ ಸುಮ್ಕೇರಿ. ಕೊಚ್ಚೆ ಮ್ಯಾಗ ಕಲ್ಲೆಸಿದ್ರೆ ನಮ್ಗೆ ಎಗರೋದು. ಲೇ ಬಿಣ್ಣನ್ಗಿತ್ತಿ, ಕೊಚ್ಚೆ ನಾನಲ್ಲ ಕಣೆ, ನೀನು. ಅಕ್ಕವು ಸಾನನ್ ಬಗ್ಗೆ ಇನ್ನೊಂದು ಮಾತು ತೆಪ್ಪಾಗಿ ಮಾತಾಡೋ ಸರಿ ಇರಕ್ಕಿಲ್ಲ. ಆಹಾ, ನೋಡ್ರಪ್ಪ, ನೋಡಿ ನೋಡಿ, ಅವಳಿಗಂದ್ರೆ ಯೂನಿಕ್ ತಾಗ್ತದೆ. ಲೇ ಸರಿಗ್ ಮಾಟ ಮಾಡಿದ್ಯಾ ಕಣೆ ನನ್ನ ತಮ್ಮಂಗೆ. ಎಲ್ಲ ವಿಚಾರ್ಸಕ್ಕೆ ಅಂತಲೇ ಪಂಚಾಯತಿ ಕರ್ಸಿದ್ಯಲ್ಲವ. ಬಂಗಾರಮ್ಮ ಅವ್ರು ಬರ್ತಾರೆ, ತೀರ್ಪು ಹೇಳ್ತಾರೆ. ಮಾತ್ ಯಾಕೆ ಸದ್ರ ಬಿಡ್ತೀರಿ? ಆಹಾ, ಯಾಕೆ ಪುಟ್ಟಕ್ಕ, ನಿನ್ನ ಮಗಳ ಮ್ಯಾಗ ತೆಪ್ಪೈತೆ ಅಂತ ಗೊತ್ತಾಗಿ ರಕ್ತ ಕುದಿತೈತಾ? ಚಿನ್ನ ತನ್ನ ಬೆಲೆನ ಸಾಬೀತ್ ಪಡಿಸ್ಕೊಳ್ಳಕ್ಕೆ ಅದೆಷ್ಟು ಕಲ್ಲುಗಳಿಂದ ಗೀಟ್ ಎಳಿಸ್ಕೋಬೇಕ ಏನೋ. ಒಂದು ನಯಾ ಪೈಸಕ್ಕೂ ಬೆಲೆ ಇಲ್ದೇ ಇರೋ ಕಲ್ಲುಗಳ ಮುಂದೆ ಚಿನ್ನ ಮೌನವಾಗಿರ್ಬೇಕಲ್ಲ. ಅದಕ್ಕೆ ನನ್ನ ರಕ್ತ ಕುದಿತಾ ಇತ್ತು. ಸರಿಯಾಗಿ ಹೇಳ್ದೆ ಪುಟ್ಟಕ್ಕ ನೀನು. ಅಮ್ಮವ್ರು ಬರ್ತಾವ್ರ. ಏ ಕಾಳಿ, ಅಲ್ಲಿ ಯೋನ ಮಾಡ್ತಿದ್ಯಾ? ಬಾರ್ಲಾ ಇಲ್ಲಿ, ನಿಂತ್ಕೊಳ್ಳ ಇಲ್ಲಿ. ಅಕ್ಕವು ಏಯ್ ಬಾರ್ಲಾ ಇಲ್ಲಿ. ಇದೇನವಿ, ತೀರ್ಪು ಕೊಡಕ್ಕೆ ದೊಡ್ಡ ಸಿಂಹಾಸನ ತಂದಿಡ್ತೀಯ ಅಂದ್ರೆ ಚಿಕ್ಕ ಕುರ್ಚಿ ತಂದಿಟ್ಟಿದ್ಯಾ? ಈ ದಿನ ಬಂಗಾರ ಅತ್ತೆ ಕುರ್ಚಿನ ಬಳಸಿರ್ಲಿಲ್ವಲ್ಲ, ಅದಕ್ಕೆ ಹೊಸಿ ಡೊಂಕಾಗಿ ಬೆಂಡಾಗೈತೆ. ಅದ್ರ ಮ್ಯಾಕ್ ನೀವೀಗ ಕುಂತ್ಕೊಂಡ್ರೆ ಬಿದ್ದೋಗೋ ಸಾಧ್ಯತೆ ಹೆಚ್ಚೈತೆ. ಅವ್ವಾ, ಪಂಚಾಯತಿ ಕುರ್ಚಿ ಸಂದಕ್ಕೆ ಐತೆ. ಹಂಗಾರ ಅವತ್ತು ಈ ಭಿನ್ನ ಹಂಗಿದ್ದೀರು ನಂತವ ಸುಳ್ಳು ಹೇಳಿದ್ರ? ಬಂಗಾರಮ್ಮ ಅವ್ರಿಗೆ, ಬಂಗಾರಮ್ಮ ಅವ್ರಿಗೆ, ಬಂಗಾರಮ್ಮ ಅವ್ರಿಗೆ, ಬಂಗಾರಮ್ಮ ಅವ್ರಿಗೆ.
ಪಂಚಾಯತಿ ಶುರುವಾಗ್ಲಿ. ಸಾಕ್ಷಿ ಸಮೇತ ಸಿಕ್ಬಿದ್ಮೇಲೆ ಇನ್ನೇನ್ ವಿಚಾರಣೆ ಮಾಡ್ಬೇಕಮ್ಮವ್ರೆ? ಗಿಳಿಯಂಗ್ ಸಾಕಿದ್ ನನ್ ತಮ್ಮನ್ನ ಈ ಸಾನ ಹದ್ದಾಗ್ ಬಂದು ಹಾಸ್ಕೊಂಡ್ ಹೋಗೋಳೆ. ಬಾಳ್ ಬದುಕ್ಬೇಕಾಗಿದ್ ನಿಮ್ ತಮ್ಮ ಈ ಗಂಡ ಬಿಟ್ಟವಳು ತನ್ ಗೂಡಕ್ ಸೇರ್ಸ್ಕೊಂಡವಳೆ. ಅಮ್ಮವ್ರೆ, ನನ್ ನ್ಯಾಯ ಬೇಕು ಅಮ್ಮವ್ರೆ. ನನ್ ತಮ್ಮ ನನಗ್ ವಾಪಸ್ ಬೇಕು. ನಂಗ್ ನ್ಯಾಯ ಕೊಡ್ಸಿ ಅಮ್ಮವ್ರೆ, ನ್ಯಾಯ ಕೊಡ್ಸಿ. ವಸಿ ಉಸ್ರು ತಕ್ಕ ರಾಜವ. ಪಂಚಾಯತಿ ಅಂದ್ರೆ ಒಂದೇ ಕಡಿಕೆ ತಕ್ಕಡಿ ತೂಗೋದಲ್ಲ. ಸತ್ಯ ಅಸತ್ಯತೆಯನ್ನ ಸರಿಯಾಗಿ ತಿಳ್ಕೊಂಡು ನ್ಯಾಯ ತೀರ್ಪನ್ನ ಕೊಡೋದು. ನೀವ್ ಹತ್ತೂರ್ಗೆ ನ್ಯಾಯ ಹೇಳೋರು ಅಂತಲ್ವೇ ನಾನ್ ನಿಮ್ ತವ ಬಂದಿರೋದು. ನೀನ್ ಮಾಡ್ತಿರೋ ಆಪಾದನೆನಾಗೆ ಒಂದ್ ಹೆಣ್ಣು ಮಗಿ ಭವಿಷ್ಯನೇ ಆಯ್ತು. ಸಾನ ಪುಟ್ಟಕ್ಕನ್ ಮಗಳು. ಪುಟ್ಟಕ್ಕ ಎಂತವಳು ಅನ್ನೋದು ಇಡೀ ಹತ್ತೂರ್ಗೆ ಗೊತ್ತದೆ. ಇಂಥವ್ರ ಮನೆ ಈಸಿಯ ಮಾತಾಡ್ಬೇಕು ಅಂದ್ರೆ ಬಾಯಿ ಜೊತೆನಾಗೆ ಕಣ್ಣು ಕಿವಿನೂ ಕೆಲಸ ಮಾಡ್ಬೇಕಾಯ್ತದೆ. ಪುಟ್ಟಕ್ಕ ಅಂತಿದ್ದಂಗೆ ಪಕ್ಷಪಾತ ಮಾಡ್ಬೇಡಿ ಅಮ್ಮವ್ರೆ. ಪುಟ್ಟಕ್ಕ ನಿಮಗ್ ಬೀಗ್ತಿರ್ಬೋದು, ಹತ್ತೂರ್ಗಲ್ಲ. ಇಲ್ಲಿ ನ್ಯಾಯ ಅಂತ ಬಂದಾಗ ಸಂಬಂಧಗಳಿಗಲ್ಲ ಬೆಲೆ, ನ್ಯಾಯ ಕಾಟೆ ಬೆಲೆ. ರಾಜವ್ವ, ನೀನು ಅದ್ಯೋನೆಲ್ಲ ಹೇಳ್ಬೇಕು ಅಂತಿದ್ಯೋ ಹೇಳು. ತಂದೆ ತಾಯಿನ ಕಳ್ಕೊಂಡು ಬೆನ್ನಿಗ್ ಬಿದ್ದಿದ್ ತಮ್ಮನ್ ಸಾಕಕ್ಕೆ ನಾನು ಏಟ್ ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ನಾನು ಈ ವಯ್ಯನ್ ಮದ್ವೆ ಆಗಿದ್ದೇನೆ ನನ್ ತಮ್ಮಂಗೆ ಆಸರೆ ಆಗ್ತಾನೆ ಅಂತ. ಆದ್ರೆ ನನ್ ಕಟ್ಕೊಂಡಿದ್ ಗಂಡ ನನಗ್ ಮದ್ವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ನನ್ ಜೀವನನೇ ಹಾಳು ಮಾಡ್ಬಿಟ್ಟ. ಏಯ್, ಯಾಕೆ ಸುಮ್ಕೆ ಸುಳ್ಳು ಬೋಗಳ್ತೀಯ? 3 ಮಕ್ಕಳು ತಂದೆ ಅಂತ ಗೊತ್ತಿದ್ದು ಬೆನ್ ಬಿದ್ದು ಮದುವೆ ಆಯ್ತವಳು ನೀನು. ಸಾಕ್ ಸುಮ್ನಿರಯ್ಯ. ಮಗನ್ ತರ ಇರೋ ತಮ್ಮನ್ ಜೀವನಕ್ಕೆ ಆಸರೆ ಆಗ್ತೀಯ ಅಂತ ಅನ್ಕೊಂಡ್ರೆ ನಿನ್ ಮಗಳನ್ನ ಚೂ ಬಿಟ್ಟು ಥೂ. ಇಂಥ ಕೆಲ್ಸ ಮಾಡ್ತಿದ್ಯಾ ನೀನು? ಯಾವ ಒಂದ್ ಹೇಳ್ತಿದ್ಯಾ ಮಾತ್ನ? ಗೋಪಾಲಯ್ಯ, ವಸಿ ಸುಮ್ಕಿರೋ. ನೀನ್ ಜೋರ್ ಮಾಡ್ತಿದ್ದಂಗೆ ಸತ್ಯ ಸುಳ್ಳಾಗಕ್ಕಿಲ್ಲ. ಇಲ್ಲಿಂತವಳಲ್ಲ, ಗಂಡನ್ ಬಿಟ್ ಸಾನ ಇವಳು ನನ್ನ ತಮ್ಮನ ಮಡ್ಕೊಂಡವಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.